ದೇಶದ ರಾಜಕೀಯದಲ್ಲಿ ಅತಿ ಹೆಚ್ಚು ಮಹತ್ವ ಪಡೆದಿರುವ ಉತ್ತರ ಪ್ರದೇಶದಲ್ಲಿ ಈಗಿನಿಂದಲೇ ಚುನಾವಣಾ ರಣಕಥೆಗಳು ಶುರುವಾಗಿವೆ. 2027ರಲ್ಲಿ ನಡೆಯಲಿರುವಂತಹ ಯುಪಿ ವಿಧಾನಸಭೆ ಚುನಾವಣೆಯಲ್ಲಿ ಹೇಗಾದ್ರೂ ಮಾಡಿ ಅಧಿಕಾರ ಹಿಡಿಯಲು ಸಮಾಜವಾದಿ ಪಕ್ಷ ಭರ್ಜರಿ ಸಿದ್ಧತೆಯನ್ನ ನಡೆಸ್ತಾ ಇದೆ. ಕಳೆದ 10 ವರ್ಷಗಳಿಂದ ಅಧಿಕಾರದಿಂದ ದೂರವಿರುವ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಈ ಬಾರಿ ಮಾಸ್ಟರ್ ಪ್ಲಾನ್ ಒಂದನ್ನ ರೂಪಿಸಿದ್ದು ಮಹಿಳಾ ಮತದಾರರನ್ನ ಗುರಿಯಾಗಿಸಿಕೊಂಡು ಹೊಸ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಮಹಿಳೆಯರ ಬೆಂಬಲ ಗಳಿಸಲು ಸಮಾಜವಾದಿ ಪಕ್ಷ ಭಾರಿ ದೊಡ್ಡ ಘೋಷಣೆಯನ್ನ ಮಾಡಿದೆ. ತಾವು ಅಧಿಕಾರಕ್ಕೆ ಬಂದರೆ ಸ್ತ್ರೀ ಸಮ್ಮಾನ್ ಸಮೃದ್ಧಿ ಯೋಜನೆ ಜಾರಿಗೆ ತರುವುದಾಗಿ ಅಖಿಲೇಶ್ ಯಾದವ್ ಭರವಸೆಯನ್ನ ಕೊಟ್ಟಿದ್ದಾರೆ. ಇದರಡಿ ಪ್ರತಿ ವರ್ಷ ಮಹಿಳೆಯರ ಖಾತೆಗೆ ಬರೋಬ್ಬರಿ 40,000 ರೂಪಾಯಿಗಳನ್ನ ಜಮೆ ಮಾಡಲಾಗುವುದು ಹಾಗೂ ಈ ಮೊತ್ತವು ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಏರಿಕೆಯಾಗಲಿದೆ ಅಂತ ಘೋಷಣೆ ಮಾಡಿದ್ದಾರೆ. ಮಹಿಳೆಯರ ಆರ್ಥಿಕ ಸಬಲೀಕರಣದ ಈ ಅಸ್ತ್ರವು ಈಗ ಯುಪಿ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಈ ಎಲ್ಲ ಬೆಳವಣಿಗೆಗಳ ನಡುವೆ ಅಖಿಲೇಶ್ ಯಾದವ್ ಅವರ ಪತ್ನಿ ಹಾಗೂ ಸಂಸದೆ ಡಿಂಪಲ್ ಯಾದವ್ ಅವರ ಹೆಸರು ಮುಂಚೂಣಿಗೆ ಬಂದಿದೆ. ಸ್ತ್ರೀ ಸಮ್ಮಾನ್ ಸಮೃದ್ಧಿ ಯೋಜನೆಯ ಉಸ್ತುವಾರಿಯನ್ನ ಡಿಂಪಲ್ ಯಾದವ್ ನೋಡಿಕೊಳ್ಳಲಿದ್ದಾರೆ ಅಂತ ತಿಳಿಸಲಾಗಿತ್ತು. ಡಿಂಪಲ್ ಯಾದವ್ ಅವರು ಮುಂದಿನ ಮುಖ್ಯಮಂತ್ರಿಯಾಗಲಿದ್ದಾರೆಯೇ ಎಂಬ ನೇರ ಪ್ರಶ್ನೆಗೆ ಅಖಿಲೇಶ್ ಯಾದವ್ ಯಾವುದೇ ನೇರ ಉತ್ತರವನ್ನ ನೀಡದೆ ಮೌನ ವಹಿಸಿದ್ದಾರೆ. ಇನ್ನು ಅಖಿಲೇಶ್ ಅವರ ಈ ಮೌನವೇ ಡಿಂಪಲ್ ಯಾದವ್ ಅವರನ್ನ ಮುಂದಿನ ಸಿಎಂ ಅಭ್ಯರ್ಥಿಯಾಗಿ ಬಿಂಬಿಸುವ ಸುಳಿವು ನೀಡುತ್ತಿರಬಹುದು ಎಂಬ ಊಹಾಪೋಹಗಳಿಗೆ ಕಾರಣವಾಗಿದೆ. ಒಂದು ವೇಳೆ ಸಮಾಜವಾದಿ ಪಕ್ಷವು ಅಧಿಕಾರಕ್ಕೆ ಬಂದು ಡಿಂಪಲ್ ಯಾದವ್ ಮುಖ್ಯಮಂತ್ರಿಯಾದ್ರೆ ಅದು ಯುಪಿ ರಾಜಕಾರಣದಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿಸಲಿದೆ. ಯಾಕಂದ್ರೆ ಈಗಾಗಲೇ ಯುಪಿ ಕಂಡಿರುವುದು ಇಬ್ಬರು ಮಹಿಳಾ ಮುಖ್ಯಮಂತ್ರಿಗಳನ್ನ ಮಾತ್ರ. 1960ರ ದಶಕದಲ್ಲಿ ಸುಚೇತಾ ಕೃಪಲಾನಿ ಹಾಗೂ ನಂತರ ಬಿಎಸ್ಪಿ ನಾಯಕಿ ಮಾಯಾವತಿ ಅವರು 4 ಬಾರಿ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ನಡೆಸಿದ್ರು. ಈಗ ಡಿಂಪಲ್ ಯಾದವ್ ಸಿಎಂ ಆದ್ರೆ ಉತ್ತರ ಪ್ರದೇಶ ಕಂಡ 3ನೇ ಮಹಿಳಾ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಲಿದ್ದಾರೆ.